ನೋಡ್ರಿ ಇಷ್ಟು ಚೆನ್ನಾಗಿರೋ ಈ ಫುಡ್ ಮುಂದೆ ಈಗಿನ ಕಾಲದ ಮಕ್ಕಳೆಲ್ಲ ಇಷ್ಟಪಡೋ ಪನ್ನೀರ್ ಪಲ್ಯ, ಚಪಾತಿ, ಪರೋಟ, ರುಮಾಲ್ ರೋಟಿ, ಮಸಾಲ ಅವು ಇವು ಇದ್ರ ಮುಂದೆ ಯಾವುದೂ ಅಲ್ಲ. ಅದು ನೋಡ್ರಿ ಹಸಿ ತೊಗರಿ ಕಾಳು ಪಲ್ಯ ಮಾಡಾಕತ್ತೇನೆ ನಾನು. ಏನು ಅಂದ್ರೆ ಮಾಡಿದೆ ನಾನು ಮಾಡಿ ಇಷ್ಟು ಚೆನ್ನಾಗೈತಿ ಅಂತಂದ್ರೆ ಇದು ಮೊದಲಿಂದನೂ ಹಿಡಿದು ನಮ್ಮ ಅಜ್ಜ ಅಜ್ಜಿ ಕಾಲಾಗಿಂದನೂ ಹಿಡಿದು ಇವಾಗೂ ಕೂಡ ಇದು A1 ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರ್ತೈತಿ. ನಾನಿಲ್ಲಿ ಹಸಿ ತೊಗರಿ ಕಾಳು ತಗೊಂಬಂದಿದ್ದೆ. ನಾನು ತೊಗೊಂಬಂದಿಲ್ಲ ಆ್ಯಕ್ಚುಲಿ, ಇಲ್ಲಿ ನಮ್ಮಲ್ಲಿ ಸಿಗೋದೇ ಇಲ್ಲ ಇದು. ಹುಡುಕಿದ್ರು ಬೆಂಗಳೂರಿಂದ ಆಂಟಿ ತೊಗೊಂಬಂದಿದ್ರು. ನಾನು ಸುಲ್ಕಣ್ಣೆ ತೊಗೊಂಬಂದಿದ್ರು ಅವರು. ನಾನು ತೊಳೆದು ಬಿಟ್ಟು ಕ್ಲೀನಾಗಿ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಶಿಲ್ ಹಾಕ್ಕೊಂಡು ಆಮೇಲೆ ನಾನು ಪಲ್ಯ ಮಾಡೋದು ನಾನು ತೋರಿಸ್ತಾ ಇದ್ದೆ ನೋಡು. ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಹಾಗಾದರೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇದು ಕ್ಲೀನಾಗಿ ವಾಶ್ ಮಾಡಿಕೊಂಡು, ಇದು ಬೇರೆ ಚಿಕ್ಕಿ ತೊಗರಿ ಕಾಳು ಐತೆ ನೋಡಿರಿ. ಇದೊಂಥರ ಬೇರೆ ಟೈಪ್ ಐತಿ. ಭಾಳ ಚೆನ್ನಾಗೈತಿ ಪಲ್ಯ. ಆ್ಯಕ್ಚುಲಿ ಇದು ಸೀಸನ್ ಈಗ ನಮ್ಮಲ್ಲೆಲ್ಲ ಕಡಿಮೆ ಇದು ಸಿಗೋದು. ಜವಾರಿ ಜಾಸ್ತಿ ಸಿಗುತ್ತೆ. ಇದು ಒಂದು ಸ್ವಲ್ಪ ಆರಾಮ್ ಇರಬೇಕು. ಹರಿಹರದಿಂದ ಆಚೆ ಹೋದ್ರೆ ಈಗೆಲ್ಲ ತೊಗರಿ ಕಾಳು ಸಿಗೋದು. ಆಮೇಲೆ ಇದು ತೊಗರಿ ಕಾಳು ಪಲ್ಯ, ತೊಗರಿ ಕಾಳು ಸಾರು ಮಾಡಿ ಮುದ್ದೆ ಮಾಡಿ ಅಥವಾ ತೋಸಿದ ಮಂಡಕ್ಕಿ ಮಾಡಿದ್ರೆ ಅದಕ್ಕೆ ಹಾಕ್ಬೋದು, ಅವಲಕ್ಕಿಗೆ ಹಾಕ್ಬೋದು. ತೊಗರಿ ಕಾಳು ಸೀಸನ್ ಮುಗಿಯೋವರೆಗೂ ಏನು ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ರೊಟ್ಟಿ ಮಾಡ್ತಿದ್ದೆ, ಜೋಳದ ರೊಟ್ಟಿಗೆ ತೊಗರಿ ಕಾಳು ಪಲ್ಯ, ಹಸಿ ತೊಗರಿ ಕಾಳು ಪಲ್ಯ ಮಸ್ತಾಗತ್ತೆ, ಸಖತ್ತಾಗತ್ತೆ ಅಂತಂದು ಹೇಳಿ ನಾನು ಪಲ್ಯ ಮಾಡ್ತಾಯಿದ್ದೆ ನೋಡಿರಿ. ರೊಟ್ಟಿ ಮಾಡೋದಾದ್ರೆ ಸಿಂಪಲ್ಲಾಗಿ ಪಟಾಪಟ ಅಂತಂದೇಳಿ ಮಾಡಿಬಿಡ್ಬೋದು. ಈಗ ನೋಡಿರಿ, ನಾನು ಒಂದು 2 ವಿಷಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಭಾಳ ಸಾಫ್ಟಾಗಿ ಬೇಕಂದ್ರೆ ಒಂದು 3 ವಿಷಲ್ ಹಾಕ್ಕೊಳ್ರಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಲೈಟಾಗಿ ಬೇಕಂತಂದ್ರೆ ನೀವು 2 ವಿಷಲ್ ಹಾಕ್ಕೋಬೋದು. ಯಾಕಂದ್ರೆ ಹಸಿದೇ ಇರೋದ್ರಿಂದ ಬೇಗ ಬೆಂದುಬಿಡ್ತಾವೆ, ಏನು ತೊಂದರೆ ಇಲ್ಲ, ಭಾಳ ಚೆನ್ನಾಗಿರ್ತಾವೆ. ಮುದ್ದೆಗಂದ್ರೂ ತೊಗರಿ ಕಾಳು ಸಾರು ಅಂದರೂ ಭಾಳ ಚೆನ್ನಾಗತ್ತೆ. ಈಗ ಉದ್ಕ ಮುದ್ದೆ ಬೇರೆ ಮಾಡ್ತಿರ್ತಾರೆ, ಇದಕ್ಕೆ ಚೆನ್ನಾಗಿ ಅನಿಸತ್ತೆ. ಇದು ಕೂಡ ಸೈಡ್ ಈ ಕಾಳು ತಿನ್ನೋದು, ಮುದ್ದೆ ಉಣ್ಣೋದು ಅದು ಚೆನ್ನಾಗಿ ಅನಿಸತ್ತೆ. ನಾನು ಸಾಂಬಾರೂ ಮಾಡಿದ್ದೆ. ಆ್ಯಕ್ಚುಲಿ ಅವ್ರು ಜಾಸ್ತಿನೇ ತೊಗೊಂಬಂದಿರ್ತಾರೆ, ನಾವು ಭಾಳ ಇಷ್ಟಪಡ್ತೇವೆ ಅಂತಂದು ಹೇಳಿ. ನಾನು ಸಾಂಬಾರು ರೆಸಿಪಿನ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಇಲ್ಲೊಂದು ಪಾತ್ರೆ ಇಟ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿ ಖಾರ ಇತ್ತು. ಹಸಿ ಖಾರ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಹಸಿ ಖಾರ ಹೇಗೆ ಮಾಡ್ಕೋತೀನಿ ಎಂದು ಭಾಳ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಹಸಿ ಖಾರ ಮಾಡೋದಂದ್ರೆ ಉತ್ತರ ಕರ್ನಾಟಕ ಮಂದಿಗಾದ್ರೆ ಎಲ್ಲ ಗೊತ್ತೇ ಇರ್ತೈತಿ. ಏನಂತಂದ್ರೆ ಬೆಳ್ಳುಳ್ಳಿ, ಅದಕ್ಕೆ ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಕಂದ್ರೆ ಒಂದು ಹಸಿ ಶುಂಠಿ ಹಾಕ್ಯಂಡ್ರು ರುಬ್ಕೊಂಡ್ವಿ ಅಂತಂದ್ರೆ ಕಲ್ಲಲ್ಲೇ ಕುಟ್ಕೋಬೋದು, ಇಲ್ಲ ಮಿಕ್ಸಿಗಾರ ಹಾಕ್ಕೋಬೋದು. ಹಾಕ್ಕೊಂಡು ಪೇಸ್ಟ್ ಮಾಡಿ ಹಿಡ್ಕೊಂಡ್ವಿ ಅಂದ್ರೆ ಒಂದು 2-3 ದಿನ ಯೂಸ್ ಮಾಡ್ತಾರೆ ನೋಡಿರಿ. ನಾನು ಹಾಗೆ ಮಾಡ್ತೇನೆ ಆಲ್ಮೋಸ್ಟ್, ಈ ಥರದ್ದು ಪಲ್ಯ ಇದ್ದರೆ. ಮತ್ತು ಹಂಗೆ ಈಗ ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಕಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೋತಿದ್ದೀನಿ. ಮೊದಲು ಒಬ್ಬೊಬ್ರು ಹಸಿ ಖಾರನೂ ಹಾಕ್ತಾರೆ, ಆಮೇಲೆ ಈರುಳ್ಳಿ ಹಾಕ್ತಾರೆ. ಈ ಹಸಿ ಖಾರ ಒಂದೇ ಸಲ ಎಣ್ಣೆಯಲ್ಲಿ ಘಾಟ ಆಗ್ತತಿ ಅಂತಂದೇಳಿ ನಾನು ಫಸ್ಟ್ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಹಸಿ ಖಾರ ಹಾಕ್ತೇನೆ ನಾನಿಲ್ಲಿ. ಜವಾರಿ ಕಾಳು ನಮ್ಮಲ್ಲಿ ಸಿಗ್ತಾವೆ ಅಂದ್ರೂ ಹುಡುಕಬೇಕು, ಅಷ್ಟು ಡೌಟು. ಮತ್ತು ಜವಾರಿ ಕಾಳು ಬಿಚ್ಚಾಕೆ ಬೇಜಾರಾಗ್ಬಿಡ್ತೈತಿ. ನಾವೆಲ್ಲ ಚಿಕ್ಕವರಿದ್ದಾಗ ಹತ್ತಿ ಹೊಲ್ದಾಗೆಲ್ಲ ಹಾಕಿರೋರು, ಅಮ್ಮನ ಜೊತೆಗೆಲ್ಲ ಹೊಲಕ್ಕೆ ಹೋದ್ರೆ ಹಸಿ ತೊಗರಿ ಕಾಳನ್ನು ಹರ್ಕೊಂಡು ತಿಂದಿದ್ವಿ. ನಿಮಗೆಲ್ಲ ತಿಂದದ್ದು ಅಥವಾ ಆ ಥರ ಎಲ್ಲ ಮಾಡಿದಾರಾಗಿದ್ರೆ ಕಮೆಂಟ್ ಮಾಡಿರಿ, ನೆನಪೈತಾ ಅಂತಂದು ಹೇಳಿಬಿಟ್ಟು. ಆ ಥರ ತಿಂದರೆಲ್ಲ ಆದ್ರೆ. ಮತ್ತು ನೀವು ತೊಗರಿ ಕಾಳಿಂದ ಏನೇನು ಮಾಡ್ತೀರಿ, ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಹಂಗೆ ಈರುಳ್ಳಿ ಫ್ರೈ ಆದಮೇಲೆ ನೋಡಿರಿ, ನಾನು ಹಸಿ ಖಾರನೂ ಹಾಕ್ಕೊಂಡೆ ನಾನಿಲ್ಲಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಭಾಳ ಸಿಂಪಲ್ ಅಂದರೆ ಭಾಳ ಸಿಂಪಲ್, ನಾನು ಅವಾಗಿಂದನೇ ಹೇಳ್ತಾ ಇದ್ದೀನಿ, ಪಟಾಪಟ ಅಂತ ಮಾಡ್ಕೊಂಬಿಡ್ಬೋದು. ಹಾಗೆ ಮತ್ತು ನಾನಿಲ್ಲಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ. ನೀವು ಬೇಕಂದ್ರೆ ಕಾಳು ಬೇಯಿಸಾಕಿಟ್ಟಾಗೂ ಕೂಡ ಹಾಕ್ಕೋಬೋದು ಸ್ವಲ್ಪ ಉಪ್ಪನ್ನು. ಇಲ್ಲಿ ನಾನು ನೀರನ್ನು ಜಾಸ್ತಿ ಹಾಕಿ ಕುದಿಸಾಕಿಟ್ಟಿರಲಿಲ್ಲ, ನೀವು ನೋಡಿದ್ರಿ. ಸ್ವಲ್ಪ ಉಳಿದಿತ್ತು ನೀರು, ಅದು ನಾನು ಒಂದ್ರಾಗ ಎತ್ತಿಡ್ಕೊಂಡಿದ್ದೆ. ಬೇಕಂದರೆ ಇದಕ್ಕೆ ಹಾಕ್ಕೋಬೋದು ಅಂತ. ನೀರನ್ನು ನಾವೆಲ್ಲ ಸುಮ್ಮನೆ ಚೆಲ್ಲಿಬಿಟ್ರೆ ಇದ್ರಾಗಿನ ವಿಟಮಿನ್ಸ್ ಹೋಗ್ಬಿಡ್ತೈತಿ ಅಂತಂದೇಳಿ ನಾನು ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕಿ ಕುದಿಸ್ಕೊಂಡಿರ್ತೀನಿ ಈ ಥರ ಎಲ್ಲ ಕಾಳು ಏನಾದರೂ ಮಾಡಬೇಕಾದ್ರೆ. ಹಾಗೆ ಈ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಬೇಕಂದ್ರೆ ನೀವು ಕಾಳು ಮತ್ತೆ ಹಾಕಿದಾಗ ನಿಮಗೆ ಫುಲ್ ಡ್ರೈ ಅನ್ಸಕತ್ತಂದ್ರೆ ಅದೇ ನೀರು ಎತ್ತಿಡ್ಕೊಂಡಿದ್ರಿ ಅಂದ್ರೆ ಸ್ವಲ್ಪ ಉಳಿದಿರೋದನ್ನು, ಕುದಿಸಿರೋದು ನೀರನ್ನು ಮತ್ತೆ ಬೇಕಂದ್ರೆ ಹಾಕ್ಕೋಬೋದು ನೀವು ಇಲ್ಲಿ. ಇದೆಲ್ಲ ಚೆನ್ನಾಗಿ ನೋಡಿರಿ, ಅರಿಶಿನ ಅವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕುದಿಸಿಟ್ಕೊಂಡಿರೋ ಕಾಳನ್ನು ನಾನು ನೋಡಿರಿ ಇವಾಗ ಅದ್ರ ನೀರು ತೆಗಿತಾ ಇದ್ದೆ. ನಾನು ನೀರು ತಕ್ಕೊಂಡು ಬೇಕಂದ್ರೆ ಮತ್ತೆ ಲಾಸ್ಟಿಗೆ ಹಾಕ್ಕೋಬೋದು. ಕಾಳನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ತೊಗರಿ ಕಾಳು ಪಲ್ಯ ಪಟ್ ಅಂತ ರೆಡಿ ಆಗಿಬಿಡ್ತೈತಿ. ನಾನು ಆವಾಗಿಂದನೇ ಯಾಕೆ ಹೇಳ್ತಿದ್ದೀನಿ ಪಟ್ ಅಂತ ಅಂದ್ರೆ ಭಾಳ ಸಿಂಪಲ್.
ಹಸಿ ಖಾರ ಒಂದು ಮಾಡಿ ಇಟ್ಕೊಂಡಿದ್ವಿ ಅಂತಂದ್ರೆ ಪಟ ಅಂತ ಮಾಡಿಬಿಡ್ಬೋದು. ಈ ಕಡೆ ರೊಟ್ಟಿ ಮಾಡ್ಕೊಂಡು ಈ ಥರ ಕಾಳು ಪಲ್ಯ ಮಾಡೋದಂದ್ರೆ ನಮಗೆ ಉತ್ತರ ಕರ್ನಾಟಕ ಮಂದಿಗೆ ಅಂತೂ ಭಾಳ ಈಜಿ ಅಷ್ಟೆ. ಯಾಕಂದರೆ ವೆಜಿಟೇಬಲ್ ಆದರೆ ವೆಜಿಟೇಬಲ್ ಹೆಚ್ಕೊಂಡು ಅದೆಲ್ಲ ಮಾಡಬೇಕಲ್ಲ. ಇದಾದರೆ ಪಟ್ ಅಂತ ಆಗ್ತತಿ ಮತ್ತು ತಿನ್ನಕ್ಕೂ ಕೂಡ ತುಂಬ ಟೇಸ್ಟ್. ಹಾಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಪಲ್ಯನೆಲ್ಲ. ಭಾಳ ಚೆನ್ನಾಗಿರ್ತೈತಿ ಇದು ಟೇಸ್ಟ್, ಮದಾಗಿದ ಇರೋಂಗಿಲ್ಲ. ಅವರೆಕಾಳು ತಿನ್ನೋ ಮಕ್ಕಳೆಲ್ಲ ಇದನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಈಗ ಎಲ್ಲರೂ ಸಿಕ್ಕರೆ ನೀವು, ಇದು ಸೀಸನ್, ಇದು ಒಳ್ಳೆ ಸೀಸನ್ನು. ಇದು ತಗೊಂಬಂದು ಇದ್ರ ವಿಟಮಿನ್ಸನ್ನು ಮಿಸ್ ಮಾಡ್ಕೊಬೇಡ್ರಿ ಮತ್ತು ಈ ಪಲ್ಯನೂ ಮಿಸ್ ಮಾಡ್ಕೊಬೇಡ್ರಿ, ಮಾಡಿಬಿಡ್ರಿ. ಮತ್ತು ನಾವು ಉತ್ತರ ಕರ್ನಾಟಕ ಮಂದಿ ನಿಮಗೆ ಗೊತ್ತು, ನಿಮಗೆ ನಾವಿಲ್ಲಿ ಹುಚ್ಚಳ್ಳಿನ ಪೌಡ್ರು ಅಥವಾ ಗುರಳ ಪುಡಿ ಹಾಕದೆ ಮಾಡೋಂಗಿಲ್ಲ. ಇಲ್ಲಿ ಬೇಕಂದ್ರೆ ಹರಿಹರ ಆ ಕಡೆ ಅಂದ್ರೆ ಹರಿಹರ ಆ ಕಡೆ ಇದ್ದಾರೆ ಸ್ವಲ್ಪ ಕಾಯಿನ ಜಾಸ್ತಿ ಯೂಸ್ ಮಾಡ್ತಾರೆ, ಕೊಬ್ಬರಿನ. ಇಲ್ಲಿ ಬೇಕಂದ್ರೆ ನೀವು ಕೊಬ್ಬರಿನೂ ಹಾಕ್ಕೋಬೋದು ಸ್ವಲ್ಪ ತುರಿದು. ಅಷ್ಟು ಟೇಸ್ಟ್ ಆಗಲ್ಲ ನಮಗೆ, ನಾವು ಇಷ್ಟಪಟ್ಟಂಗೆ. ಇಲ್ಲಿ ಹುಚ್ಚಳ್ಳಿನ ಪೌಡ್ರ್ ಜಾಸ್ತಿ, ಬಟ್ ನಾ ಇಲ್ಲಿ ಕೊಬ್ಬರಿ ತುರಿದು ದಿತ್ತು ಅಂತಂದೇಳಿ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡಿದ್ದೆ ನಾನಿಲ್ಲಿ. ಬೇಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಹುಚ್ಚಳ್ಳಿ ಪೌಡ್ರ್ ಆದ್ರೆ ಹಾಕ್ಕೊಳ್ರಿ, ಇಲ್ಲ ಕಾಯಿ ತುರಿ ಬೇಕಾದ್ರೂ ಹಾಕೋರಿ, ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ನಾನು ಎರಡೂ ಸ್ವಲ್ಪ ಮಿಕ್ಸ್ ಮಾಡಿಟ್ಟಿದ್ದೆ ನಾನಿಲ್ಲಿ, ಚೆನ್ನಾಗಾಗ್ತೈತಿ ಅಂತಂದು ಹೇಳಿಬಿಟ್ಟು. ಸಖತ್ತಾಗಿತ್ತು. ಲಾಸ್ಟಿಗೆ ನಾನೇನು ಮಾಡಿದ್ನಪ್ಪ ಅಂತಂದ್ರೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹಾಗೆ ಪಪ್ಪಾಯ ಎಣ್ಣೆ ಇತ್ತು, ಪಪ್ಪಾಯ ಹಣ್ಣು ಕಟ್ ಮಾಡಿ ತೊಗರಿ ಕಾಳು ಪಲ್ಯ ಹಚ್ಚಿ ಬಿಸಿ ಬಿಸಿದು ಊಟಕ್ಕೆ ಕೊಟ್ಟೆ ನೋಡ್ರಿ. ಏನು ಡೆಲಿಸಿಯಸ್ ಇತ್ತು, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ನಮ್ಮ ಪದೇ ಹೇಳ್ತಿದ್ದೀನಿ, ಮಿಸ್ ಮಾಡ್ಕೋಬೇಡ್ರಿ. ಮಾರ್ಕೆಟ್ಗೆ ಹೋಗ್ರಿ, ಹುಡುಕ್ರಿ, ಕಾಳು ತೊಗೊಂಬಂದು ಮಾಡೇ ಬಿಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ಹೇಗಿತ್ತು ತೊಗರಿಕಾಳು. ನೀವೆಲ್ಲ ತೊಗರಿಕಾಳಿಂದ ಏನೇನು ಪಲ್ಯ ಮಾಡ್ತೀರಾ ಅಥವಾ ಯಾವ್ಯಾವ ರೆಸಿಪಿ ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಕೋತಾ ಇದ್ದೀರಿ ಅಥವಾ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನೋಡಿರಿ, ನನಗೂ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಹೊಸ ರೆಸಿಪಿನ ಹಾಕಿದಾಗೆ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ರುಚಿಯಾಗಿತ್ತು ಟೇಸ್ಟ್.